ನಮಸ್ತೆ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಫ್ರಮ್ ದೇವರಾಜ್ ಟಾಕ್ಸ್. ಇವತ್ತು ಇಟ್ಸ್ ಭಾಳ ಎಕ್ಸೈಟಿಂಗ್ ಡೇ ಫಾರ್ ಮೀ ಆ್ಯಂಡ್ ಇನ್ಫ್ಯಾಕ್ಟ್ ಈ ವಿಚಾರ ಕೇಳಿದ ಮೇಲೆ ನಿಮಗೂ ಸಹ ಎಕ್ಸೈಟಿಂಗ್ ಆಗೇ ಆಗುತ್ತೆ, ಇದು ನನ್ನ ಗ್ಯಾರಂಟಿ. ವಾಟ್ ಇಸ್ ದಟ್ ಎಕ್ಸೈಟಿಂಗ್ ಮ್ಯಾಟರ್? ಎಲ್ಲ ನನ್ನ ಪ್ರೀತಿಯ PCMB ಸೈನ್ಸ್ ಬ್ಯಾಕ್ಗ್ರೌಂಡ್ ಇರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಸಿಹಿ ಸುದ್ದಿ. ಸುಮಾರು ಜನ ಕನಸು, ಎಸ್ಪೆಷಲಿ PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಮಕ್ಕಳಿಗೆ ಇಟ್ಸ್ ಎ ಗ್ರೇಟ್ ಅಪಾರ್ಚುನಿಟಿ. ಏನು ಸರ್, ಫೈನಲಿ 2026 IIT ಅಪ್ಲಿಕೇಶನ್ ಅಫಿಷಿಯಲಿ ಔಟ್ ಆಗಿದೆ. ಏನು IIT ಅಂತಂದರೆ IISER ಆಪ್ಟಿಟ್ಯೂಡ್ ಟೆಸ್ಟ್ 2026 ಈಸ್ ಅಫಿಷಿಯಲಿ ಔಟ್. ಆ್ಯಂಡ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಯಾರಿಗೆಲ್ಲ ದೇ ಆರ್ ಹೈಲಿ ಇಂಟ್ರೆಸ್ಟೆಡ್ ಇನ್ ಬಯಾಲಜಿ, highly interested in research, highly interested in cutting edge science, ಅವರಿಗೆಲ್ಲ this is one of the golden opportunity, golden ticket to get into these highly respectable top Indian research institutes. in fact ಯಾಕೆ ರಿಸರ್ಚ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಅಡ್ಮಿಷನ್ ಆದ ಡೇ 1 ಇಂದನೇ, ಮಾರ್ಕ್ ಮೈ ವರ್ಡ್ಸ್, ಡೇ 1 ಇಂದನೇ ಯು ಗೆಟ್ ಇನ್ ಟು ರಿಸರ್ಚ್. ನಾಟ್ ಓನ್ಲಿ ದ್ಯಾಟ್, ಈ IISER ಅಲ್ಲಿ ನಿಮ್ಗೆ ಅಡ್ಮಿಷನ್ ಸಿಕ್ಕಿದ್ರೆ ಯು ಕ್ಯಾನ್ ಆಲ್ಸೋ ಗೆಟ್ ಇಂಟಿಗ್ರೇಟೆಡ್ ಇನ್ ಟು IISCs, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆ ಇನ್ಸ್ಟಿಟ್ಯೂಟ್ ಜೊತೆನೂ ನೀವು ಇಂಟಿಗ್ರೇಟ್ ಆಗಿಬಿಟ್ಟು IITಗಳ ಜೊತೆ ಇಂಟಿಗ್ರೇಟ್ ಆಗಿ ಯು ಕ್ಯಾನ್ ಗೆಟ್ ಟು ವರ್ಕ್ ವಿತ್ ದಿ ಗ್ರೇಟೆಸ್ಟ್ ರಿಸರ್ಚ್ ಪೀಪಲ್, ಹೈಲಿ ಇಂಟೆಲೆಕ್ಚುವಲ್ ಪ್ರೊಫೆಸರ್ಸ್, ಅವರೆಲ್ಲ ನಿಮಗೆ ಸಿಗ್ತಾರೆ. ಸೊ ಇಲ್ಲಿ ವಾಟ್ ಈಸ್ IISER? ಏನು ಸರ್ ಈ ಕ್ಯಾಂಪಸ್ಗಳು ಅಂತಂದರೆ, ದೇಸ್ ಆರ್ ದಿ ಅಟಾನಮಸ್ ಕಾಲೇಜಸ್, ಅಟಾನಮಸ್ ಇನ್ಸ್ಟಿಟ್ಯೂಟ್ಸ್, ಕಾಲೇಜ್ ಅಲ್ಲ ಇನ್ಸ್ಟಿಟ್ಯೂಟ್ಸ್, ವಿಚ್ ಆರ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಅವೆಲ್ಲ ದೇ ಆರ್ ಫೇಮಸ್ಲಿ ನೋನ್ ಫಾರ್ ದೇರ್, ಅವುಗಳದೊಂದು ಕೋರ್ಸ್ ಇದೆ. ಏನಪ್ಪ ಅಂತಂದರೆ ಇಂಟಿಗ್ರೇಟೆಡ್ BS MS ಕೋರ್ಸ್ ಮತ್ತು ಇಂಟಿಗ್ರೇಟೆಡ್ BS BTech ಕೋರ್ಸ್. ಈ ಇಂಟಿಗ್ರೇಟೆಡ್ BS MS ಕೋರ್ಸ್ ಬಂದು 5 years ಇರುತ್ತೆ, ಮತ್ತು ಇಂಟಿಗ್ರೇಟೆಡ್ BS BTech ಕೋರ್ಸ್ ಬಂದು 4 years ಇರುತ್ತೆ, ವೇರ್ ಯು ಆರ್ ಕಂಪ್ಲೀಟ್ಲಿ ಫುಲ್ ಫ್ಲೆಜ್ಡ್ ಇನ್ ಟು ದಿ ರಿಸರ್ಚ್ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್, ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಸೊ ದಿಸ್ ಅಪ್ಲಿಕೇಶನ್ ವಿಲ್ ಬಿ ಅಫಿಷಿಯಲಿ ಆನ್ ದ ವೆಬ್ಸೈಟ್. ವೆಬ್ಸೈಟ್ ಓಪನ್ ಆಗೋದು March 5th 2026 ಓಪನ್ ಆಗುತ್ತೆ, ಮತ್ತು ಮಿಡ್ ಏಪ್ರಿಲಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಸೊ ನಮಗೆ ಆಲ್ಮೋಸ್ಟ್ ಒಂದು ತಿಂಗಳು 10 ದಿನ ಅಷ್ಟು ಟೈಮ್ ಇರುತ್ತೆ. ಸೊ ಹಾಗಾಗಿ ಈ ಎಕ್ಸಾಮ್ನ ಅಪ್ಲಿಕೇಶನ್ನ ಫಿಲ್ ಮಾಡಿ. ಮತ್ತು ಎಕ್ಸಾಮ್ ಡೇಟ್ ಯಾವಾಗ ಸರ್? 7th June 2026, ಸ್ಟಾರ್ಟಿಂಗ್ ಫ್ರಮ್ 9 AM ಇನ್ ದ ಮಾರ್ನಿಂಗ್ ಟಿಲ್ 12 PM ಇನ್ ದ ನೂನ್. 3 ಗಂಟೆ ಕಾಲ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಇಟ್ಸ್ ಎ CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮಾಕ್ ಟೆಸ್ಟ್ ತಗೊಳ್ಳೋದು ತುಂಬ ಉತ್ತಮ. ಸರ್ ಯಾರಿಗೆಲ್ಲ ಇದು ಅವೈಲಬಲ್ ಆಗುತ್ತೆ, ಹೂ ಆರ್ ಆಲ್ ಎಲಿಜಿಬಲ್ ಅಂತಂದರೆ, ಆಸ್ ಐ ಟೋಲ್ಡ್, PCMB ಜನರಲಿ ಆರ್ PCB ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಮಕ್ಕಳು ದೇ ಆರ್ ಎಲಿಜಿಬಲ್. ಮತ್ತು ವಾಟ್ ಇಸ್ ದ ಕಟ್ ಆಫ್ ಮಾರ್ಕ್ಸ್ ಸರ್? ಫಾರ್ ಜನರಲ್ ಸ್ಟೂಡೆಂಟ್ಸ್ ಓವರ್ ಆಲ್ ಆಗಿ ಏನಾಗಬೇಕು ಅಂತಂದರೆ, ಸೆಕೆಂಡ್ PC ಪಾಸ್ ಆಗಿರಬೇಕು ವಿತ್ ಮಿನಿಮಮ್ ಆಫ್ 60% ಫಾರ್ ಜನರಲ್, OBC ಆ್ಯಂಡ್ EWS ಸ್ಟೂಡೆಂಟ್ಸ್ಗೆ, ಆ್ಯಂಡ್ 55% ಆಫ್ ಓವರ್ ಆಲ್ ಇನ್ ಸೆಕೆಂಡ್ PUC ಫಾರ್ SC ST PW ಕ್ಯಾಟಗರಿ ಮಕ್ಕಳಿಗೆ. ಆ್ಯಂಡ್ ಅದನ್ನು ಬಿಟ್ಟು ಆಲ್ ಇಂಡಿಯನ್ ನ್ಯಾಷನಲ್ಸ್ ಆರ್ ಎಲಿಜಿಬಲ್, ಆಸ್ ವೆಲ್ ಅಸ್ ದಿ ಫಾರಿನ್ ನ್ಯಾಷನಲ್ಸ್ ಆರ್ ಆಲ್ಸೋ ಎಲಿಜಿಬಲ್. ಈ ಎಕ್ಸಾಮ್ ಮುಖಾಂತರ ದೇ ಕ್ಯಾನ್ ಟೇಕ್ ಅಪ್ ದಿ ಎಕ್ಸಾಮ್. ಸೊ ನಾವು ವಾಟ್ ಆರ್ ದ ಫೈನಲ್ ಟಿಪ್? ನಾನು ಫೈನಲ್ ಟಿಪ್ ಕೊಡೋದೇನು? ಸೀಕ್ರೆಟ್ ಏನಪ್ಪ ಅಂತಂದರೆ, ರೆಫರೆನ್ಸ್ ಬುಕ್ಸ್ ಬೇಕಾಗಿಲ್ಲ. ನೀಡ್ ನಾಟ್ ಟು ರೆಫರ್ ಎನಿ ಅದರ್ ಬುಕ್ಸ್. ಮಾಸ್ಟರ್ ದಿ NCERTs ಆಫ್ 11th and 12th. Stick on to the syllabus of 11th and 12th physics, chemistry and biology and you are get to go. ಸೊ ಇದು ಇವತ್ತಿನ ಒಂದು ಎಕ್ಸೈಟಿಂಗ್ ಮಾಹಿತಿ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕಾದರೆ ಪ್ಲೀಸ್ ಡೂ ಮೆಸೇಜ್ ಮೀ. ಅದರ ಬಗ್ಗೆ ಅಪ್ಡೇಟ್, ಹೌ ಟು ಫಿಲ್ ದ ಅಪ್ಲಿಕೇಶನ್, ಏಜ್ ಕ್ರೈಟೀರಿಯಾ, ಎಲಿಜಿಬಿಲಿಟೀಸ್ ಬಗ್ಗೆ ಇನ್ನೂ ನಿಮಗೆ ಡೀಟೇಲ್ ಬೇಕಂತಂದರೆ ಯು ಕ್ಯಾನ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಮೀ, ಡೈರೆಕ್ಟ್ಲಿ ಮೆಸೇಜ್ ಮೀ. ಆರ್ ಟು ಕೀಪ್ ಯು ಅಪ್ಡೇಟೆಡ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಕ್ಲಿಕ್ ದ ಬೆಲ್ ಐಕಾನ್, ಅದನ್ನು ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಇಟ್ ಗಿವ್ಸ್ ಮಿ ಅನ್ ಎನ್ಕರೇಜ್ಮೆಂಟ್ ಟು ಮೇಕ್ more and more videos like this. Thank you. Until next video, this is Devraj signing off.